500ರಿಂದ 800 ತಗೊಂಡಿರೋದ್ರಿಂದ, ಆಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಸಕರು ಕೂಡ ಮತ್ತು ನಮ್ಮ ಮಂತ್ರಿಮಂಡಲದ ಸೀನಿಯರ್ಸ್ ಇರ್ಬೋದು ಎಲ್ಲರೂ ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. KPSನ ಮುಂದೆ ತಗೊಂಡು ಬನ್ನಿ ಅಂಥೇಳಿ. ಮ್ಯಾಗ್ನೆಟಿಕ್ ಸ್ಕೂಲ್ನ ಮುಂದಿನ ವರ್ಷ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅವೈಲಬಿಲಿಟಿ ಆಫ್ ಫಂಡ್ಸ್ ನೋಡಿ ಅದನ್ನು ಕೂಡ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು KPS ಶಾಲೆಗಳನ್ನು, ಆವಾಗ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲ ಥರದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಬೆಳೀತಕ್ಕಂಥ ಮಕ್ಕಳಿಗೆ ಎಲ್ಲದು ಬರಬೇಕು ಅಂತೇಳಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ರಾಜ್ಯೋತ್ಸವವನ್ನು ಹೆಚ್ಚು ಒತ್ತನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಉದ್ಘಾಟನೆ ನಡೀತದೆ. ಸಂದೇಶನೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂದೇಶನ ಅವ್ರು ಕೊಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಇರ್ತಾರೆ, ಹೊರಟ್ಟಿ ಸಾಹೇಬ್ರು ಕೂಡ ನಾವು ಕರೆದಿದ್ದೀವಿ. ಮತ್ತು ಖಾದರ್ ಅವರು ಸ್ಪೀಕರ್ ಅವರು, ತಳಮನೆಯ ಸ್ಪೀಕರ್ಸು ಅವರು ಬರ್ತಾರೆ. ಮತ್ತು ಬೇರೆ ಬೇರೆ ಗೆಸ್ಟು ಕೂಡ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ನನಗೆ ಭಾಳ ಸಂತೋಷ ಏನು ಅಂದರೆ, ಈ 2 ವರ್ಷದೊಳಗೆ ನಾವೇನು ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಪವರ್ ಅಂತ ಹೇಳಿದರು 2023ರಲ್ಲಿ, ಅದು ಅನುಷ್ಠಾನ ಆದಮೇಲೆ ನನಗೆ ಭಾಳ ಸಂತೋಷ ಏನು ಅಂದರೆ, ಇದೇ ಟೀಚರ್ಸು, ಏಕೆಂದರೆ ಕಲಿಕೆಯಲ್ಲಿ ನಾವು ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿವಿ, ಎಕ್ಸಾಮಿನೇಷನ್ಸ್ನ ಅನಿವಾರ್ಯವಾಗಿ ಮಾಡಬೇಕಾಗಿತ್ತು. ಯಾಕೆ ಅಂಥೇಳಿ ನಾನು ಅದು ಹೆಚ್ಚು ಚರ್ಚೆ ಮಾಡಲ್ಲ. ಆದರೆ ಇದೇ ಟೀಚರ್ಸು ಸಾಯಂಕಾಲ ವಿಶೇಷವಾಗಿ ಮೋಸ್ಟ್ ಆಫ್ ದ ಟೀಚರ್ಸು ಯಾರ್ಯಾರಿಗೆ ಮಕ್ಕಳು ಹಿಂದೆ ಉಳಿದಿದ್ದಾರೆ ಕಲಿಕೆಯಲ್ಲಿ, ಮತ್ತು ಯಾರ್ಯಾರು ಕಲಿಕೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇನ್ನೂ ಕೂಡ ಚೆನ್ನಾಗಿ ಮಾರ್ಕ್ಸನ್ನು ತಗೊಳ್ಳೋದು, ಇಲ್ಲ ಚೆನ್ನಾಗಿ ಅವರಿಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಯಂಕಾಲ ವಿಶೇಷವಾಗಿ ಸ್ಪೆಷಲ್ ಕ್ಲಾಸಸ್ಸು, ರೆಮಿಡಲ್ ಕ್ಲಾಸಸ್ಸು ತಗೊಳ್ತಕ್ಕಂಥದ್ದು ಕೂಡ ಇವತ್ತು ಹೆಚ್ಚು ಒತ್ತನ್ನು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಅದನ್ನು ನಾನು ಇಲಾಖೆಗೂ ಕೂಡ ಮನವಿ ಮಾಡಿದ್ದೀನಿ, ಇದನ್ನು ಹೆಚ್ಚು ಒತ್ತು ಕೊಡಿ ಅಂತ. ಯಾಕೆಂದರೆ ಮುಂಚೆ SDMC ಅವರಿಗೆ ದುಡ್ಡು ಕೊಡೋಕ್ಕೆ ದುಡ್ಡೇ ಇರ್ತಿರಲಿಲ್ಲ. SDMC ಅವರಿಗೆ ಕಷ್ಟ ಆಗ್ತಾಯಿತ್ತು ಬಿಲ್ ಕೊಡೋದಕ್ಕೆ. ಆ ಬಿಲ್ಲು ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಫ್ಯಾನು, ಲೈಟು, ಕಂಪ್ಯೂಟ್ರ್ ಒಳಗಡೆ ಟೇಬಲ್ ಒಳಗಿದ್ದು ಈಗ ಟೇಬಲ್ ಮೇಲೆ ಬಂದಿದೆ, ಸ್ಮಾರ್ಟ್ ಕ್ಲಾಸಸ್ಸು, ಡೊನೇಷನ್ಸ್, ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಂತೂ ಹೈಯೆಸ್ಟ್ ಡೊನೇಷನ್ಸು ಬಂದು ಆ ಅಲ್ಯುಮಿನೈ ಅಂದರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಏನಿದೆ, ಸುಮಾರು 40,000 ವಾಟ್ಸಪ್ ಗ್ರೂಪ್ಸ್ ಇದೆ ನಮ್ಮ ಹತ್ರ. ಅದು ಕಮ್ಯುನಿಟಿ ಸರ್ವಿಸಸ್ ಇರ್ಬೋದು, ಟೀಚರ್ಸ್ ಇಂಟ್ರಾಕ್ಷನ್ ಇರ್ಬೋದು, ಎಲ್ಲದೂ ಕೂಡ. ಮತ್ತು ನಾವು ಈ ಮಕ್ಕಳ ದಿನಾಚರಣೆಗೆ ಭಾಳ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು 1ನೇ ತಾರೀಕು ಅವರು ಕೂಡ ಘೋಷಣೆ ಮಾಡ್ತಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಪೇರೆಂಟ್ಸು, ಟೀಚರ್ಸ್ನು ಎಲ್ಲರನ್ನೂ ಕೂಡ ಕೂಡಿಸಿ ಒಂದು ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ಇತಿಹಾಸದಲ್ಲಿ ನನಗನ್ಸುತ್ತೆ ಭಾರತ ದೇಶದಲ್ಲಿ ಮಾಡಿಲ್ಲ. ಭಾಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಮತ್ತು ಈ ಅಡ್ಮಿಷನ್ ಡ್ರೈವ್ ಕೂಡ ಅದನ್ನು ಮಾಡೋದಕ್ಕೆ ಯೋಚನೆಯನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಲಾಸ್ಟಿಗೆ ಮಾಡಬಾರ್ದು. ಏನಾಗ್ತಾ ಇದೆ ಇಲ್ಲಿ, ಕನ್ನಡ ರಾಜ್ಯೋತ್ಸವನ ಉಪಯೋಗ ಮಾಡಿಕೊಂಡು ಈ ದಿನ ನಮ್ಮ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಉಪಯೋಗವನ್ನು ಆ ದಿನಾನ ಉಪಯೋಗ ಮಾಡಿಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಅದೇ ಉದ್ದೇಶ. ಯಾಕೆಂದರೆ ದಿನ ಮಾಡೋದು ಒಂದು ಭಾಗ, ಆದರೆ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಅಡ್ಮಿಷನ್ ಡ್ರೈವ್ ಇರ್ಬೋದು ಮತ್ತು ಉನ್ನತೀಕರಣ ಮಾಡಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದೀವಿ. ನನಗೆ ನಾನು ಭಾಳ ಸಂತೋಷದಿಂದ ಹೇಳಬಲ್ಲೆ, ಧೈರ್ಯದಿಂದ ಹೇಳಬಲ್ಲೆ, ಮಧ್ಯ ಒಂದು ಡ್ರಾಪ್ ಆಯಿತು ಏನು ರಿಸಲ್ಟ್ಸು, ಬಟ್ ಅದೇ ಮಕ್ಕಳು 2nd and 3rd ಎಕ್ಸಾಮಲ್ಲಿ ಪಾಸಾಗಿ ಮತ್ತೆ 78 ಪಾಯಿಂಟ್ ಚಿಲ್ಡ್ರೆ SSLCಯಲ್ಲಿ, PUCಯಲ್ಲಿ ಸುಮಾರು 82% ಪಾಸಾಗಿರ್ತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಒತ್ತಲ್ಲ. ಇದೇ ಶಿಕ್ಷಕರು ಯಾರು ಗುಣಾತ್ಮಕ ಕಮ್ಮಿ ಅಂತ ಹೇಳಿ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ, ಇದೇ ಟೀಚರ್ಸ್ನ ಇಟ್ಕೊಂಡು ಅದೇ 20 ದಿವಸದೊಳಗೆ 2ನೇ ಎಕ್ಸಾಮು 3ನೇ ಎಕ್ಸಾಮು ಜವಾಬ್ದಾರಿಯನ್ನು ಅವರೆಲ್ಲರೂ ಕೂಡ ತಗೊಂಡು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.